ಬೆಳಗ್ಗೆ 7 ಗಂಟೆಗೆ ಬಂದು ಟಿಕೆಟ್ ಸಿಗಲ್ವು, ಎಲ್ಲಾ ಟಿಕೆಟ್ ಲಾಕ್ ಆಗ್ಯಾವ. 3 ಗಂಟೆಗೆ ಟಿಕೆಟ್ ಫಿಕ್ಸ್ ಆಗತ್ತಾರು, ಇನ್ನ ಟಿಕೆಟ್ ಸಿಗಲ್ವು. ಇಲ್ಲಿವರೆಗೂ ಸಿನಿಮಾ ಸ್ಟಾರ್ಟ್ ಮಾಡಿಲ್ಲಲ್ಲ, ನಿಮ್ಗೆ ಎಷ್ಟು ಬೇಜಾರಾಗೈತಿ? ಫುಲ್ ಬೇಜಾರಾಗೈತಿ. ನಾ ಬೆಳಗ್ಗೆ 6 ಗಂಟೆಗೆ ಬಂದು ಬಂದಿರಾ? ಇಲ್ಲಿವರೆಗೂ ಟಿಕೆಟ್ ಸಿಕ್ಕಿಲ್ಲ. ಇಲ್ಲಿ ಬಂದು ಬೆಳಗ್ಗೆನ ಬಂದಿತ್ತು. ಬಂದಿರಿ? ಹೇಳೋಣ ಹಳ್ಳಿಯಾಳ. ಅಲ್ಲಿಂದ ಬಂದ್ರು ಇನ್ನೂವರೆಗೂ ಸಿನಿಮಾ ಸ್ಟಾರ್ಟ್ ಆಗಿಲ್ಲ. ಅಲ್ಲಿಂದ ಬಂದ್ರು ಇಲ್ಲಿವರೆಗೂ ಸಿನಿಮಾ ಸ್ಟಾರ್ಟ್ ಆಗಿಲ್ಲ. ನಿಮ್ಗೇನ್ ತುಂಬಾ ಬೇಜಾರಾಯ್ತು? ಬೇಜಾರಾಗೈತಿ. ಅಣ್ಣ ಬೆಳಗಿನ 7 ಗಂಟೆಗೆ ಬಂದಿದ್ದು, ಟಿಕೆಟ್ ಎಲ್ಲ ಯಾವರಿಂದ ಬಂದಿದ್ದೀರಾ ಬ್ರದರ್? ಚಲೋಡಿಯಿಂದ ಬಂದೋಣ. ಚಲೋಡಿಯಿಂದ ಬಂದಿರಿ? ಹೂನ. ಇನ್ನೂವರೆಗೂ ಸ್ಟಾರ್ಟ್ ಆಗಿಲ್ಲ. ಸ್ಟಾರ್ಟ್ ಆಗಿಲ್ಲ, ಇಲ್ಲಿವರೆಗೆ ವಾಟಿ ಕೂಲಿಲ್ಲಾರ್ದ ನಿಂತು ಟಿಕೆಟ್ ಹಾಕೋದು ನಮ್ಮ ಧ್ರುವ ಬಸ್ ಸಲುವಾಗಿ. ಟಿಕೆಟ್ ಈಗ ಸಿಗ್ತಾನ ಗದ್ದಲದಾಗ ಹಂಗ ಹೊರ್ಯಾಡ್ಯಾರ ತಗೊಂಡು. ನಮ್ಮ KDP ಧ್ರುವ ಸರಿ ಹೆಂಗ್ ಹೊರ್ಯಾಡ್ದಲ್ಲ, ಕತ್ತಿ ತಗೊಂಡ ಲಾಂಗ್ ತಗೊಂಡ್ ಹಂಗ ಹೊರ್ಯಾಡಿ ತಗೊಂಡನ. ಸಿನಿಮಾ ಬಗ್ಗೆ ನಿಮ್ಗೆ ಏನ್ ಅನ್ಸತ್ರಿ? ನೋಡಿದನ. ನೋಡಿರಲ್ಲ, ನಿಮ್ಗೆ ಸಿನಿಮಾ ಯಾವ ರೀತಿ ಇರ್ಬೋದಂತ? ಯಾವ ರೀತಿ ಅಂದ್ರ ಲೆವೆಲ್ ಐತಿ ನಾ ಫಿಲ್ಮ್, ಲೆವೆಲ್ ಐತಿ ಫಿಲ್ಮ್. ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ಪಿಕ್ಚರ್ ಎಲ್ಲಾರು ಕನ್ನಡ ಮಂದಿ ಬಂದ ಪಿಕ್ಚರ್ ನೋಡ್ಲಿ ಅಂತ ಹೇಳ್ಕೊತೀವಿ. ಆ ಬಗ್ಗೆ ಜನ ಎಲ್ಲಾ ಪ್ರತಿಯೊಂದು ನಮ್ ಕಿಚ್ಚ ಬಾಸು, ಧ್ರುವ ಬಾಸು, ರವಿಚಂದ್ರ, ರಮೇಶ್, ಶಿಲ್ಪಾ ಶೆಟ್ಟಿ ಪ್ರತಿಯೊಬ್ರು ಎಲ್ಲಾ ತರ ಆಕ್ಟಿಂಗ್ ಸೂಪರ್ ಆಗಿ ಮಾಡ್ಯಾರನ. ಆಕ್ಟಿಂಗ್ ಅನ್ನ ಫುಲ್ ಹ್ಯಾವಿ ಜೋರ್ ಐತಿ, ಅನಾವತ ಐತೆನ. ಇಟ್ಟು ಮಾತಾಡದಂತ ದೇವಿ ಎಲ್ಲಾರು. ಇನ್ನ ಅರ್ಧ ಗಂಟೆ ಕಾದ್ರೆ ಸಿನಿಮಾ ಸ್ಟಾರ್ಟ್ ಆಗತ್ರಿ, ಏನ್ ಬೇಜಾರಾಗಕ್ ಹೋಗ್ಬಿಡ್ರಿ ಅದ್ರ ಬಗ್ಗೆ? ಬೇಜಾರಿಲ್ಲ, ನಾವ್ ಹೆಂಗ್ ಬೇಕಾದಂಗಿರ್ಲಿ, ಅದ್ರ ಗಿಚ್ಚಾಗಿ ನಮ್ ಕನ್ನಡ ಇಂಡಸ್ಟ್ರಿ ಬೆಳೆಸ್ತು ಅಂತ ಒಂದು ಕಿಕ್ ಐತೆನ. ಆ ಕಿಕ್ಕಿನಿಂದ ಮುಂದೆ ಸಾಗಿಸೋ ನಾವು ಫಿಲ್ಮ್ ಎಲ್ಲ ಇಂಡಸ್ಟ್ರಿ ತಗೊಂಡ್ ಹೋಗ್ತಿವಿ. ಒಂದ್ ಖುಷಿ ಐತೆನ. ನಮ್ಮ ಧ್ರುವ ಸಾರ್ ಬಾಸ್ ತೆಗ್ದಾರ ಅಂದ್ರೆ ಒಂದ್ ಫುಲ್ ಖುಷಿ ಐತೆನ. ಥ್ಯಾಂಕ್ ಯು ಬ್ರದರ್.